ಸೊ ಈಗ ನೆಕ್ಸ್ಟ್ ಲೆಸನ್ ಬಂದು ರೆಸ್ಪಿರೇಷನ್ ಇನ್ ಆ ಪ್ಲಾಂಟ್ಸ್. ಸೊ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಅಲ್ಲಿ ಫಸ್ಟ್ ಏನ್ ಮಾಡ್ಕೋಬೇಕು, ನಾವು ಬೇಸಿಕ್ ಇದನ್ನ ತಿಳ್ಕೊಳ್ಬೇಕು. ಸೊ ಬೇಸಿಕ್ ತಿಳ್ಕೊಳ್ಳುವಾಗ ಫಸ್ಟ್ ಇವಾಗ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ನ ತಿಳ್ಕೊಳ್ಳೋಣ. ಅದರಲ್ಲಿ ಕಾನ್ಸೆಪ್ಟ್ ನಂಬರ್ ಒನ್ ಅಂತ ಬಂದಾಗ ಒಂದು ಫೋಟೋಸಿಂಥಸಿಸ್, ಇನ್ನೊಂದು ರೆಸ್ಪಿರೇಷನ್ ಯಾವ ತರ ಆಗುತ್ತೆ ಪ್ಲಾಂಟ್ಸ್ ಅಲ್ಲಿ. ಒಂದು ಫೋಟೋಸಿಂಥಸಿಸ್, ಇನ್ನೊಂದು ರೆಸ್ಪಿರೇಷನ್ ಹೇಗಾಗುತ್ತೆ, ಯಾವ ತರ ಆಗುತ್ತೆ ಅಂತ ನೋಡೋದಾದ್ರೆ, ಇವಾಗ ಒಂದು ಪ್ಲಾಂಟ್ ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ಪ್ಲಾಂಟ್ ಏನೋ ಇದೆ. ಈ ಪ್ಲಾಂಟ್ ಗೆ ಒಂದು ಸನ್ ಇಂದ ಲೈಟ್ ಸಿಗುತ್ತೆ, ಅಟ್ಮಾಸ್ಫಿಯರ್ ಇಂದ CO2 ಗ್ಯಾಸ್ ಸಿಗುತ್ತೆ, ಸಾಯಿಲ್ ಮುಖಾಂತರ ವಾಟರ್ ಸಿಗುತ್ತೆ, ಮತ್ತೆ ಈ ಕ್ಲೋರೋಫಿಲ್ ಪಿಗ್ಮೆಂಟ್ ಅವುಗಳ ಲೀವ್ಸ್ ಗಳಲ್ಲೇ ಇರುತ್ತೆ. ಇವನ್ನೆಲ್ಲ ಯೂಸ್ ಮಾಡ್ಕೊಂಡು ಏನ್ ಮಾಡುತ್ತೆ, ಅದು ಫೋಟೋಸಿಂಥಸಿಸ್ ಮಾಡುತ್ತೆ. ಫೋಟೋಸಿಂಥಸಿಸ್ ಪ್ರಾಸೆಸ್ ಇಂದ ಅದು ಗ್ಲೂಕೋಸ್ ಫಾರ್ಮೇಶನ್ ಆಗುತ್ತೆ. ಈ ಗ್ಲೂಕೋಸ್ ಏನಿದೆ, ಆ ಗ್ಲೂಕೋಸ್ ನ ನಾವು ಯಾರು ಕನ್ಸ್ಯೂಮ್ ಮಾಡ್ತೀವಿ. ವಿ ಆರ್ ದ ಹ್ಯೂಮನ್ಸ್, ವಿ ಆರ್ ದ ಕನ್ಸ್ಯೂಮರ್ಸ್. ನಾವು ಕನ್ಸ್ಯೂಮ್ ಮಾಡ್ತೀವಿ ಗ್ಲೂಕೋಸ್ ನ. ಇಲ್ಲ, ಆ ಗ್ಲೂಕೋಸ್ ನ ಪ್ಲಾಂಟ್ಸ್ ಏನ್ ಮಾಡ್ತವೆ, ರೆಸ್ಪಿರೇಷನ್ ಅಂತ ಯೂಸ್ ಮಾಡ್ಕೊಳ್ತವೆ. ಇವಾಗ ಇಲ್ಲಿ ಏನಾಯ್ತು, ಹ್ಯೂಮನ್ಸ್ ಗೆ ಗ್ಲೂಕೋಸ್ ಬಂತು, ಇಲ್ಲ ಪ್ಲಾಂಟ್ಸ್ ಏನ್ ಮಾಡ್ತಿದೆ, ಈ ಗ್ಲೂಕೋಸ್ ನ ಯೂಸ್ ಮಾಡ್ಕೊಳ್ತಿದೆ ಅಂತ ತಗೊಂಡಾಗ ಗ್ಲೂಕೋಸ್ ಏನಾಗುತ್ತೆ, ಸೆಲ್ಯುಲಾರ್ ರೆಸ್ಪಿರೇಷನ್ ಗೆ ಒಳಪಡುತ್ತೆ. ಈ ಗ್ಲೂಕೋಸ್ ಏನಾಗುತ್ತೆ, ಆಕ್ಸಿಜನ್ ನ ಒಂದು ಪ್ರೆಸೆನ್ಸ್ ಅಲ್ಲಿ ಏನಾಗುತ್ತೆ, ಬ್ರೇಕ್ ಡೌನ್ ಆಗುತ್ತೆ, ಆಕ್ಸಿಡೇಷನ್ ಆಗುತ್ತೆ. ಆ ಬ್ರೇಕ್ ಡೌನ್ ಆದಾಗ ಒಂದು CO2 ಪ್ಲಸ್ ವಾಟರ್ ಫಾರ್ಮೇಶನ್ ಆಗುತ್ತೆ. ಇನ್ನೊಂದೇನ್ ಫಾರ್ಮೇಶನ್ ಆಗುತ್ತೆ, ಕೆಮಿಕಲ್ ಎನರ್ಜಿ ಫಾರ್ಮೇಶನ್ ಆಗುತ್ತೆ. ಈ CO2 ಮತ್ತೆ ವಾಟರ್ ಮತ್ತೆ ಇದೇ ಪ್ಲಾಂಟ್ಸ್ ಯೂಸ್ ಮಾಡಿಕೊಂಡು ಮತ್ತೆ ಸೇಮ್ ಪ್ರಾಸೆಸ್ ಅಕ್ಕದಾದ್ರೆ ಈ ಎನರ್ಜಿ ಬಂದು ATP ಫಾರ್ಮ್ ಅಲ್ಲಿ ಸ್ಟೋರ್ ಆದ್ರೆ ಇನ್ನೊಂದು ಹೀಟ್ ಫಾರ್ಮ್ ಅಲ್ಲಿ ಲಾಸ್ ಆಗುತ್ತೆ. ಓಕೆ, ಸೊ ಒಂದು ಪ್ಲಾಂಟ್ ಇತ್ತು, ಪ್ಲಾಂಟ್ ಗೆ ವಾಟರ್ ತಗೊಳ್ತು ಸಾಯಿಲ್ ಮುಖಾಂತರ, ಲೈಟ್ ತಗೊಳ್ತು ಸನ್ಲೈಟ್ ಮುಖಾಂತರ, ಅದಾದ್ಮೇಲೆ CO2 ಗ್ಯಾಸು ಅಟ್ಮಾಸ್ಫಿಯರ್ ಮುಖಾಂತರ ತಗೊಂಡು ಕ್ಲೋರೋಫಿಲ್ ಪಿಗ್ಮೆಂಟ್ ಇಂದ ಫೋಟೋಸಿಂಥಸಿಸ್ ಮಾಡಿ ಅಲ್ಲಿಂದ ಗ್ಲೂಕೋಸ್ ಅನ್ನೋ ಒಂದು ಕಾಂಪೌಂಡ್ ನ ಫಾರ್ಮೇಶನ್ ಮಾಡ್ತು. ಆ ಗ್ಲೂಕೋಸ್ ನ ಅದೇ ರೆಸ್ಪಿರೇಷನ್ ಬೇಕಾದ್ರೆ ಯೂಸ್ ಮಾಡ್ಕೊಳ್ಬಹುದು. ಇಲ್ಲ, ನಾವು ಏನ್ ತಿಂತೀವಿ, ನಮ್ಮ ಒಂದು ಬಾಡಿಯಲ್ಲಿ ಅದೇನ್ ಫುಡ್ ಕನ್ಸ್ಯೂಮ್ ಆಗುತ್ತೆ, ಅಬ್ಸರ್ವ್ ಆಗುತ್ತೆ, ಆ ಗ್ಲೂಕೋಸ್ ನ ಸೆಲ್ಯುಲಾರ್ ಲೆವೆಲ್ ಅಲ್ಲಿ ರೆಸ್ಪಿರೇಷನ್ ಅಕ್ಕರಾಗಿ ಬ್ರೇಕ್ ಡೌನ್ ಆಗಿ ಆ ಗ್ಲೂಕೋಸ್ ಇಂದ ಒಂದು CO2 ವಾಟರ್ ಫಾರ್ಮೇಶನ್ ಆಗುತ್ತೆ, ಇಲ್ಲ ಇನ್ನೊಂದು ಎನರ್ಜಿ. ಇವು ಮೂರು ಕಾಂಪೌಂಡ್ ಫಾರ್ಮೇಶನ್ ಆಗುತ್ತೆ. ಅದರಲ್ಲಿ CO2 ವಾಟರ್ ಏನಾಗುತ್ತೆ, ಎಕ್ಸೇಲ್ ಆಗುತ್ತೆ, ಔಟ್ ಸೈಡ್ ಬರ್ತವೆ. ಇವು ಮತ್ತೆ ಪ್ಲಾಂಟ್ಸ್ ಯೂಸ್ ಮಾಡ್ಕೊಂಡು ಸೇಮ್ ಪ್ರಾಸೆಸ್ ಆದ್ರೆ ಎನರ್ಜಿ ಒಂದು ATP ಫಾರ್ಮ್ ಅಲ್ಲಿ ಸ್ಟೋರ್ ಆಗುತ್ತೆ, ಇಲ್ಲ ಅಂತ ಅಂದ್ರೆ ಹೀಟ್ ಫಾರ್ಮ್ ಅಲ್ಲಿ ಸಮ್ ಅಮೌಂಟ್ ಲಾಸ್ ಆಗುತ್ತೆ. ದಿಸ್ ಇಸ್ ಅಬೌಟ್ ದ ರೆಸ್ಪಿರೇಷನ್ ಮತ್ತೆ ಫೋಟೋಸಿಂಥಸಿಸ್ ಬೇಸಿಕ್ ಕಾನ್ಸೆಪ್ಟ್ ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ನಾವು ತಿಳ್ಕೊಬೇಕಾಗಿರೋದು ವಾಟ್ ಈಸ್ ಬ್ರೀದಿಂಗ್ ಅಂತ. ಬ್ರೀದಿಂಗ್ ಅಂದ್ರೆ ಏನು? ಇವಾಗ ಫಸ್ಟ್ ಅಟ್ಮಾಸ್ಫಿಯರ್ ಅಲ್ಲಿ ಇರ್ತಕ್ಕಂತಹ ಆಕ್ಸಿಜನ್ ನ ನಾವೇನ್ ಮಾಡ್ತೀವಿ, ಇನ್ಹೇಲ್ ಮಾಡ್ತೀವಿ. ಇನ್ಹೇಲ್ ಮಾಡಿದಾಗ ಅದು ಲಂಗ್ಸ್ ಗೆ ಹೋಗುತ್ತೆ, ಲಂಗ್ಸ್ ಇಂದ ಬ್ಲಡ್ ಮುಖಾಂತರ ಎಲ್ಲಿಗೆ ಹೋಗುತ್ತೆ, ಹಾರ್ಟ್ ಹೋಗುತ್ತೆ, ಹಾರ್ಟ್ ಪಂಪ್ ಮಾಡಿ ಎಲ್ಲ ಕಳಿಸುತ್ತೆ, ಸೆಲ್ಸ್ ಗೆ ಕಳಿಸುತ್ತೆ. ಆ ಸೆಲ್ಸ್ ಅಲ್ಲಿ ಏನಾಗುತ್ತೆ, ಇದೊಂದು ಸೆಲ್, ಈ ಸೆಲ್ಸ್ ಅಲ್ಲಿ ಏನಾಗುತ್ತೆ, ಆ ಗ್ಲೂಕೋಸ್ ಮತ್ತೆ ಆಕ್ಸಿಜನ್ ನ ಒಂದು ಪ್ರೆಸೆನ್ಸ್ ಅಲ್ಲಿ ಬ್ರೇಕ್ ಡೌನ್ ಆಗಿ ಸೆಲ್ಯುಲಾರ್ ರೆಸ್ಪಿರೇಷನ್ ಆಗಿ CO2 ಪ್ಲಸ್ ವಾಟರ್ ಪ್ಲಸ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ATP ರಿಲೀಸ್ ಆಗುತ್ತೆ. ಈ CO2 ನ ಏನ್ ಮಾಡ್ತೀವಿ, ಮತ್ತೆ ನಾವು ಬ್ಲಡ್ ಮುಖಾಂತರ ಲಂಗ್ಸ್ ಗೆ ಕಳ್ತೀವಿ, ಲಂಗ್ಸ್ ಇಂದ ಅದು ಎಕ್ಸೇಲ್ ಆಗುತ್ತೆ. ಓಕೆ, ಇವನ್ ವಾಟರ್ ಕೂಡ ಏನಾಗುತ್ತೆ, ಸಮ್ ಅಮೌಂಟ್ ಎಕ್ಸ್ಕ್ರೀಟ್ ಔಟ್ ಆಗುತ್ತೆ. ಇನ್ನು ATP ಎನರ್ಜಿ ಏನಾಗುತ್ತೆ, ಎನರ್ಜಿ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ATP. ಇಲ್ಲಿ ಏನು ನಾವು ಆಕ್ಸಿಜನ್ ಇನ್ಹೇಲ್ ಮಾಡ್ತಾ ಇದೀವಿ, ಕಾರ್ಬನ್ ಡೈಆಕ್ಸೈಡ್ ನ ಎಕ್ಸೇಲ್ ಮಾಡ್ತಾ ಇದೀವಿ. ಇದನ್ನೇ ನಾವೇನಂತ ಕರೆಯೋದು, ಬ್ರೀದಿಂಗ್ ಅಂತ ಕರೆಯೋದು. ಓಕೆ, ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ನಾವು ಇನ್ಹೇಲ್ ಮಾಡ್ಕೊಂಡ್ವಿ, ಲಂಗ್ಸ್ ಮುಖಾಂತರ ಏನಾಯ್ತು, ಅದು ಬ್ಲಡ್ ಮುಖಾಂತರ ಸೆಲ್ಸ್ ಹೋಯ್ತು, ಅಲ್ಲಿ ಸೆಲ್ಯುಲಾರ್ ರೆಸ್ಪಿರೇಷನ್ ಆಯ್ತು, ಅಲ್ಲಿ ಗ್ಲೂಕೋಸ್ ಇರೋದು ಬ್ರೇಕ್ ಡೌನ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಪ್ಲಸ್ ಎನರ್ಜಿ ಫಾರ್ಮೇಶನ್ ಆಯ್ತು. ಈ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನಾವು ಎಕ್ಸೇಲ್ ಮಾಡಿದ್ವಿ. ಇನ್ಹೇಲ್ ಅಂಡ್ ಎಕ್ಸಲೇಷನ್ ಆಫ್ ಅ ಏರ್ ಇಸ್ ನೋನ್ ಆಸ್ ಅ ಬ್ರೀದಿಂಗ್. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ನಂಬರ್ 3. ಕಾನ್ಸೆಪ್ಟ್ ನಂಬರ್ 3 ನ ನೋಡೋದಾದ್ರೆ ಏನು, ದ ಕೆಮಿಕಲ್ ಈಕ್ವೇಶನ್ ಆಫ್ ಅ ಬ್ರೀದಿಂಗ್ ಏನ್ ಬರುತ್ತೆ ಅಂದ್ರೆ ರೆಸ್ಪಿರೇಷನ್ ಕೆಮಿಕಲ್ ಈಕ್ವೇಶನ್ ಏನ್ ಬರುತ್ತೆ ಅಂತ ನೋಡೋದಾದ್ರೆ, ಫಸ್ಟ್ ನಾವು ಗ್ಲೂಕೋಸ್ ಏನಾಗುತ್ತೆ, ಆಕ್ಸಿಜನ್ ಮುಖಾಂತರ ಆಕ್ಸಿಜನ್ ಪ್ರೆಸೆನ್ಸ್ ಅಲ್ಲಿ ಬ್ರೇಕ್ ಡೌನ್ ಆಗುತ್ತೆ. ಬ್ರೇಕ್ ಡೌನ್ ಆಗಿ
ಒಂದು CO2 ಫಾರ್ಮೇಶನ್ ಮಾಡುತ್ತೆ, ಮತ್ತೆ ವಾಟರ್ ಫಾರ್ಮೇಶನ್ ಮಾಡುತ್ತೆ, ಮತ್ತೆ ಎನರ್ಜಿ ಫಾರ್ಮೇಶನ್ ಆಗುತ್ತೆ. ರೈಟಾ? ಸೊ ಇವಾಗ ಇಲ್ಲಿ ಗ್ಲೂಕೋಸ್ ಏನಿದೆ ಇದು C6H12O6. ಸೊ ಹಾಗಾಗಿ ಬ್ಯಾಲೆನ್ಸ್ ಮಾಡಿದ್ರೆ ಇಲ್ಲಿ 6 O2, ಇಲ್ಲಿ ಬ್ಯಾಲೆನ್ಸ್ ಮಾಡಿದ್ರೆ 6 CO2, 6 H2. ಹಾಗಾದ್ರೆ C6H12O6 plus 6 oxygen gives rise to 6 CO2 plus 6 H2O plus energy. This is the equation of our respiration. ಈಗ ಇಲ್ಲಿ ಗ್ಲೂಕೋಸ್ ಏನಿದೆ ಅದರಲ್ಲಿ ಹೈಡ್ರೋಜನ್ ಇತ್ತು, ಇಲ್ಲಿ ಕಾರ್ಬನ್ ಏನಿದೆ ಇಲ್ಲಿ ಹೈಡ್ರೋಜನ್ ಇಲ್ಲ. ಹಾಗಾದ್ರೆ ಲಾಸ್ ಆಫ್ ಹೈಡ್ರೋಜನ್ ಆಗಿದೆ, ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಅಕ್ಕರ್ ಆಗಿದೆ. ಸೊ ಹಾಗಾಗಿ ಗ್ಲೂಕೋಸ್ ಏನಾಗಿದೆ, ಆಕ್ಸಿಡೇಷನ್ ಆಗಿದೆ. ಇಲ್ಲಿ ಆಕ್ಸಿಜನ್ ಹತ್ರ ಹೈಡ್ರೋಜನ್ ಇರಲಿಲ್ಲ, ಬಟ್ ಇಲ್ಲಿ ಅಡಿಷನ್ ಆಫ್ ಆಕ್ಸಿಜನ್ ಹೈಡ್ರೋಜನ್ ಆಗಿದೆ. ಸೊ ಹಾಗಾಗಿ ಆಕ್ಸಿಜನ್ ಏನಾಗಿದೆ, ರಿಡಕ್ಷನ್ ಆಗಿದೆ. ಆಕ್ಸಿಡೇಷನ್ ಆಗ್ತಾ ಇದೆ ಅಂತ ಅಂದ್ರೆ ಎರಡು ಹೈಡ್ರೋಜನ್ ನ ಏನ್ ಮಾಡ್ಕೊಂಡಿರುತ್ತೆ, ಲಾಸ್ ಮಾಡ್ಕೊಂಡಿರುತ್ತೆ. ಸೊ ಹಾಗಾಗಿ ಎರಡು ಎಲೆಕ್ಟ್ರಾನ್ಸ್ ಕೂಡ ಲಾಸ್ ಮಾಡ್ಕೊಳ್ತಾ ಇರುತ್ತೆ. ಸೊ ಎರಡು ಅಲ್ಲ, ಇಲ್ಲಿ ಹೈಡ್ರೋಜನ್ ಲಾಸ್ ಆಗುತ್ತೆ, ಎಲೆಕ್ಟ್ರಾನ್ಸ್ ಲಾಸ್ ಆಗುತ್ತೆ. ರಿಡಕ್ಷನ್ ಅಂದ್ರೆ ಹೈಡ್ರೋಜನ್ ಗೇನ್ ಆಗುತ್ತೆ, ಎಲೆಕ್ಟ್ರಾನ್ಸ್ ಕೂಡ ಗೇನ್ ಆಗುತ್ತೆ ಅಂತ ಅರ್ಥ. ಇದು ಕೂಡ ಮುಗಿತು. ಈಗ ವಾಟ್ ಈಸ್ ಸೆಲ್ಯುಲಾರ್ ರೆಸ್ಪಿರೇಷನ್? ಇದು ಸೆಲ್ಯುಲಾರ್ ರೆಸ್ಪಿರೇಷನ್ ಈಕ್ವೇಶನ್ ನೋಡಿದೀವಿ. ಹಾಗಾದ್ರೆ ಕಾನ್ಸೆಪ್ಟ್ 4 ಬಂದ್ಬಿಟ್ಟು ವಾಟ್ ಈಸ್ ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ. ಈಗ ನಾನು ಫಸ್ಟ್ ಏನ್ ಮಾಡ್ತೀನಿ, ಒಂದು ಸೆಲ್ ಅನ್ನ ನಾನು ಬರೀತೀನಿ. ಈಗ ಇಲ್ಲೇನ್ ಮಾಡೋಣ, ಒಂದು ಸೆಲ್ ಅನ್ನ ಬರೀತೀನಿ. ಓಕೆ, ಸೆಲ್ ಒಳಗಡೆ ಏನ್ ಬರೀತೀನಿ, ಮೈಟೋಕಾಂಡ್ರಿಯಾನ ಬರೀತೀನಿ. ಸೆಲ್ ಒಳಗಡೆ ದಿಸ್ ಈಸ್ ಅ ಮೈಟೋಕಾಂಡ್ರಿಯಾ. ಅದು ಔಟರ್ ಮೆಂಬ್ರೇನ್ ಆದ್ರೆ ಇದು ಕ್ರಿಸ್ಟೆ ಫಾರ್ಮೇಶನ್ ಮಾಡ್ಕೊಂಡಿರೋದೇನು ಮೈಟೋಕಾಂಡ್ರಿಯಾದು ಇನ್ನರ್ ಮೆಂಬ್ರೇನ್. ಓಕೆ, ಸೊ ಇವಾಗ ಇಲ್ಲಿ ಏನಾಯ್ತು, ಸೆಲ್ ಒಳಗಡೆ ಇವಾಗ ಡೈಜೆಷನ್ ಎಲ್ಲ ಅಬ್ಸರ್ಪ್ಷನ್ ಆದಾಗ ಗ್ಲೂಕೋಸ್ ಏನಾಗುತ್ತೆ, ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಕಾರ್ಬೋಹೈಡ್ರೇಟ್ ಅಬ್ಸರ್ಪ್ಷನ್ ಆಗುತ್ತೆ. ಇವಾಗ ಈ ಗ್ಲೂಕೋಸ್ ನ ಬ್ರೇಕ್ ಡೌನ್ ಮಾಡೋದೇ ರೆಸ್ಪಿರೇಷನ್. ಇವಾಗ ಈ ಗ್ಲೂಕೋಸ್ ಏನಾಗಿದೆ, ಇದು ಸೈಟೋಪ್ಲಾಸಮ್ ಆಫ್ ದ ಸೆಲ್ ಅಲ್ಲಿ ಫಸ್ಟ್ ಗ್ಲೂಕೋಸ್ ಏನಾಗುತ್ತೆ, ಪೈರುವೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? ಈ ಗ್ಲೂಕೋಸ್ ಪೈರುವೇಟ್ ಆಗಿ ಗ್ಲೂಕೋಸ್ ಏನಾಯ್ತು, ಬ್ರೇಕ್ ಡೌನ್ ಆಯ್ತು ಇಂಟು ಪೈರುವೇಟ್. ಇಲ್ಲಿ ಗ್ಲೂಕೋಸ್ ಬ್ರೇಕ್ ಡೌನ್ ಆಯ್ತು, ಗ್ಲೂಕೋಸ್ ನ ಗ್ಲೈಕೋ, ಬ್ರೇಕ್ ಡೌನ್ ನ ಲೈಸಿಸ್. ಸೊ ಈ ಪ್ರಾಸೆಸ್ ನ ನಾವು ಗ್ಲೈಕೋಲೈಸಿಸ್ ಅಂತ ಕರಿತೀವಿ. ಓಕೆನಾ? ಸೊ ಈ ಒಂದು ಪ್ರಾಸೆಸ್ ಅಲ್ಲಿ ಏನೇನು ಇಂಪಾರ್ಟೆಂಟ್ ಇದು ಅಕ್ಕರ್ ಆಗುತ್ತೆ ಅಂದ್ರೆ, ಒಂದು ATP ಫಾರ್ಮೇಶನ್ ಆಗುತ್ತೆ. ಇನ್ನೊಂದು ಕಡೆ ಇಲ್ಲಿ ಗ್ಲೂಕೋಸ್ ಏನಾಗ್ತಿದೆ, ಆಕ್ಸಿಡೇಷನ್ ಆಗ್ತಾ ಇರೋದ್ರಿಂದ ಎರಡು ಹೈಡ್ರೋಜನ್ ಏನಾಗುತ್ತೆ, ರಿಲೀಸ್ ಆಗುತ್ತೆ. ಯಾವಾಗ ಎರಡು ಹೈಡ್ರೋಜನ್ ರಿಲೀಸ್ ಆಯ್ತೋ ಆ ಎರಡು ಹೈಡ್ರೋಜನ್ ಅನ್ನ NAD+ ಯೂಸ್ ಮಾಡ್ಕೊಳ್ಳುತ್ತೆ. ಇದಕ್ಕೆ ಹ್ಯಾಡಪ್ ಆಗಿ ನಮ್ಗೆ ಇನ್ನೊಂದು ಎನರ್ಜಿ ಕರೆನ್ಸಿ ಫಾರ್ಮೇಶನ್ ಆಗುತ್ತೆ. ಇಟ್ ಇಸ್ NADH+H+ ಅಂತ ಫಾರ್ಮೇಶನ್ ಆಗುತ್ತೆ. ಹಾಗಾದ್ರೆ ಗ್ಲೈಕೋಲೈಸಿಸ್ ಪ್ರೊಸೆಸ್ ಅಲ್ಲಿ ಒಂದು ATP ಫಾರ್ಮೇಶನ್ ಆದ್ರೆ ಇನ್ನೊಂದು ಕಡೆ NADH+H+ ಅನ್ನೋ ಒಂದು ಎನರ್ಜಿ ಕರೆನ್ಸಿ ಕೂಡ ಫಾರ್ಮೇಶನ್ ಆಗುತ್ತೆ. ಯಾವ ತರ ಆಗುತ್ತೆ, ಇವಾಗ NADH ಇದೆ ಅಲ್ಲ, ಫಸ್ಟ್ NAD+ ಇತ್ತು, ಇದೇನಾಯ್ತು, ಎರಡು ಹೈಡ್ರೋಜನ್ ಏನ್ ರಿಲೀಸ್ ಆಯ್ತು ಅದ್ರ ಜೊತೆ ಜಾಯಿನ್ ಆಯ್ತು. ಅರ್ಥ ಆಯ್ತಾ? ಇವಾಗ ಇಲ್ಲಿ NAD+ ಇದೆ. ಓಕೆ, ನಾನು ಇದನ್ನ ಅದೇ ತರ ಬರಿತೀನಿ. ಓಕೆನಾ? ಎರಡು ಹೈಡ್ರೋಜನ್ ರಿಲೀಸ್ ಆಗಿದೆ ಅಂತ ಅಂದ್ರೆ ಇಲ್ಲಿ ಆಕ್ಸಿಡೇಷನ್ ಅಕ್ಕರ್ ಆಗಿದೆ ಅಂದ್ರೆ ಲಾಸ್ ಆಫ್ ಹೈಡ್ರೋಜನ್ ಜೊತೆಗೆ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಕೂಡ ಆಗಿರುತ್ತೆ. ರೈಟಾ? ಸಾರಿ, ಹಿಂಗಲ್ಲ, ಒಂದ್ ನಿಮಿಷ. ಇವಾಗ ಎರಡು ಹೈಡ್ರೋಜನ್ ನಮ್ಗೆ ಏನಾಗಿದೆ, ರಿಲೀಸ್ ಆಗಿದೆ. ಈ ಎರಡು ಹೈಡ್ರೋಜನ್ ನಾವು ಎರಡು ಹೈಡ್ರೋಜನ್ ಅಲ್ಲಿ ಎರಡು ಪ್ರೋಟಾನ್ಸ್ ಇರುತ್ತೆ, ಎರಡು ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಎರಡು ಪ್ರೋಟಾನ್ ನಾನು H+ ಅಂತ ಬರಿತೀನಿ, ಎರಡು ಎಲೆಕ್ಟ್ರಾನ್ಸ್. ಪ್ರೋಟಾನ್ ಅಂದ್ರೆ H+, ರೈಟ್? ಸೊ ಹಾಗಾಗಿ ಎರಡು ಪ್ರೋಟಾನ್ಸ್, ಎರಡು ಎಲೆಕ್ಟ್ರಾನ್ಸ್. ಈಗ ನಾನು ಇವನ್ನೆಲ್ಲ ಬಿಡಿ ಬಿಡಿಯಾಗಿ ಬರೀತೀನಿ. NAD++H+ ನಾನು H++H+ ಅಂತ ಬರೀತೀನಿ. ಎಲೆಕ್ಟ್ರಾನ್ ಕೂಡ ಒಂದು ಎಲೆಕ್ಟ್ರಾನ್ ಪ್ಲಸ್ ಇನ್ನೊಂದು ಎಲೆಕ್ಟ್ರಾನ್ ಅಂತ ಬರೀತೀನಿ. ಈಗ ಈ NAD+ ಒಂದು ಎಲೆಕ್ಟ್ರಾನ್ ಜೊತೆ ಜಾಯಿನ್ ಆಗಿ NAD ಆಗುತ್ತೆ. ರೈಟಾ? ಈ ಪ್ಲಸ್ ಸೈನ್ ಹೋಗುತ್ತೆ, ಬಿಕಾಸ್ ನೆಗೆಟಿವ್ ಒಂದು ಜಾಯಿನ್ ಆಗಿರೋದಕ್ಕೆ. ಇನ್ನೊಂದು ಈ H+ ಈ ಎಲೆಕ್ಟ್ರಾನ್ ಜೊತೆ ಜಾಯಿನ್ ಆಗಿ H ಆಗುತ್ತೆ. ಇವಾಗ ಇದನ್ನ ನಾನು ಇಲ್ಲಿ ಬರೋದೆ NADH ಆಯ್ತು. ಇನ್ನ ಮಿಕ್ಕಿರೋದೇನು, +H+ ಮಿಕ್ಕಿದೆ. ಸೊ ಅದನ್ನೇ ನಾವು ಇಲ್ಲಿ ಬರ್ದಿರೋದು. ಅರ್ಥ ಆಯ್ತಾ? ಹೌದು. ಈಗ ಈ ಪೈರುವೇಟ್ ಏನ್ ಫಾರ್ಮೇಶನ್ ಆಗಿದೆ ಅದು ಮೈಟೋಕಾಂಡ್ರಿಯಾ ಒಳಗಡೆ ಎಂಟ್ರಿ ಕೊಡುತ್ತೆ.
ಅರ್ಥ ಆಯ್ತಾ? ಇವಾಗ ನಾನು ಇದನ್ನ ದೊಡ್ಡದಾಗಿ ಬರಿತೀನಿ. ನೋಡಿ, ಓಕೆನಾ? ಸೊ ಇವಾಗ ಈ ಪೈರುವೇಟ್ ಏನಾಗುತ್ತೆ, ಇಲ್ಲಿ ಎಂಟ್ರಿ ಕೊಡುತ್ತೆ ಒಳಗಡೆಗೆ, ಮೈಟೋಕಾಂಡ್ರಿಯಾ ಒಳಗಡೆಗೆ. ಈ ಪೈರುವೇಟ್ ಏನಾಗುತ್ತೆ, ಮತ್ತೆ ಆಕ್ಸಿಡೇಷನ್ ಅಕ್ಕರ್ ಆಗುತ್ತೆ, ಪೈರುವೇಟ್ ಬ್ರೇಕ್ ಡೌನ್ ಆಗುತ್ತೆ. ಇವಾಗ ಗ್ಲೂಕೋಸ್ ಏನಾಗಬೇಕು, ಕಂಟಿನ್ಯೂಸ್ ಆಗಿ ಬ್ರೇಕ್ ಡೌನ್ ಆಗಬೇಕು, ರೈಟಾ? ಸೊ ಹಾಗಾಗಿ ಇವಾಗ ಪೈರುವೇಟ್ ಆಗಿದೆ, ಪೈರುವೇಟ್ ನ ಬ್ರೇಕ್ ಡೌನ್ ಮಾಡ್ತೀವಿ. ಈ ಪೈರುವೇಟ್ ನ ಬ್ರೇಕ್ ಡೌನ್ ಮಾಡೋದು ಆಕ್ಸಿಡೇಷನ್ ಪ್ರೋಸೆಸ್. ಅಂದ್ರೆ ಇಲ್ಲಿ ಆಕ್ಸಿಜನ್ ನ ಪ್ರೆಸೆನ್ಸ್ ಅಲ್ಲಿ ಈ ಪ್ರಾಸೆಸ್ ಅಕ್ಕರ್ ಆಗುತ್ತೆ. ಇಲ್ಲಿ ಆಕ್ಸಿಡೇಷನ್ ಅಕ್ಕರ್ ಆಗ್ತಿದೆ ಅಂದ್ರೆ 2 ಹೈಡ್ರೋಜನ್ ಲಾಸ್ ಆಗಿರುತ್ತೆ. 2 ಹೈಡ್ರೋಜನ್ ನ ಯೂಸ್ ಮಾಡಿಕೊಂಡು ಮತ್ತೆ NAD ಪ್ಲಸ್ ಏನಾಗುತ್ತೆ, ಇಲ್ಲಿ NADH ಪ್ಲಸ್ H+ ಫಾರ್ಮೇಶನ್ ಅಕ್ಕರ್ ಆಗುತ್ತೆ ಇಲ್ಲೂ ಕೂಡ. ಅರ್ಥ ಆಯ್ತಾ? ಓಕೆ. ಈ ಪೈರುವೇಟ್ ಏನಾಗುತ್ತೆ, ಆಕ್ಸಿಡೇಷನ್ ಬ್ರೇಕ್ ಡೌನ್ ಆಗ್ಬಿಟ್ಟು ಅಸಿಟೈಲ್ ಕೋಎನ್ಸೈಮ್ A ಅಂತ ಫಾರ್ಮೇಶನ್ ಆಗುತ್ತೆ. ಅದನ್ನ ನಾವು ಅಸಿಟೈಲ್ CoA ಅಂತ ಕರಿತೀವಿ. ಈ ಅಸಿಟೈಲ್ CoA ಫರ್ದರ್ ಏನಾಗುತ್ತೆ, ಕ್ರೆಬ್ ಸೈಕಲ್ ಗೆ ಒಳಪಡುತ್ತೆ. ಯಾವ ಸೈಕಲ್? ಕ್ರೆಬ್ ಸೈಕಲ್. ಈ ಕ್ರೆಬ್ ಸೈಕಲ್ ಅಲ್ಲೂ ಕೂಡ 2 ಹೈಡ್ರೋಜನ್, ಅಂದ್ರೆ ಇಲ್ಲೂ ಕೂಡ ಆಕ್ಸಿಡೇಷನ್ ಆಗುತ್ತೆ. 2 ಹೈಡ್ರೋಜನ್, ಇಲ್ಲಿ 2 ಹೈಡ್ರೋಜನ್, ಮತ್ತೆ ಒಂದು CO2 ಇಲ್ಲಿ ರಿಲೀಸ್ ಆಗುತ್ತೆ. ಈ 2 ಹೈಡ್ರೋಜನ್ ನ ಯೂಸ್ ಮಾಡಿಕೊಂಡು ಏನಾಗುತ್ತೆ, NADH ಪ್ಲಸ್ H+ ಫಾರ್ಮೇಶನ್ ಆಗುತ್ತೆ. ಇಲ್ಲಿ 2H ನ ಯೂಸ್ ಮಾಡಿಕೊಂಡು ಇಲ್ಲಿ FAD ಅನ್ನೋ ಒಂದು ಕಾಂಪೌಂಡ್ ಏನಾಗುತ್ತೆ, 2 ಹೈಡ್ರೋಜನ್ ನ ಯೂಸ್ ಮಾಡಿಕೊಂಡು FADH2 FADH2 ಅನ್ನೋ ಒಂದು ಎನರ್ಜಿ ಕಾಂಪೌಂಡ್ ಫಾರ್ಮೇಶನ್ ಆಗುತ್ತೆ. ಓಕೆನಾ? ಮತ್ತೆ ಇಲ್ಲೂ ಕೂಡ ಒಂದು CO2 ರಿಲೀಸ್ ಆಗುತ್ತೆ. ಅರ್ಥ ಆಯ್ತಾ? ದಿಸ್ ಈಸ್ ಅಬೌಟ್ ದ ಬೇಸಿಕ್ ಏನು ಒಂದು ನಾಲೆಜ್ ಅಬೌಟ್ ದಿಸ್ ಗ್ಲೈಕೋಲೈಸಿಸ್. ಸೊ ಇವಾಗ ATP ಏನಾಯ್ತು, ರಿಲೀಸ್ ಆಯ್ತು. ಈ ATP, NADH ಪ್ಲಸ್ H+, FADH2 ಇವೆಲ್ಲಾನು ಕೂಡ ಎನರ್ಜಿ ಕರೆನ್ಸಿ. ಬಟ್ ATP ಏನಾಗಿದೆ, ಅದು ಡೈರೆಕ್ಟ್ ಎನರ್ಜಿ ಆಗಿರುತ್ತೆ. ಬಟ್ ಇನ್ನು ಮಿಕ್ಕಿರೋ 2 ಏನಾಗಿರುತ್ತೆ, ಇಂಡೈರೆಕ್ಟ್ ಎನರ್ಜಿ ಆಗಿರುತ್ತೆ. ಸೊ ಇವಾಗ ಈ NADH ಪ್ಲಸ್ H+ ಏನಿದೆ, ಈ ಒಂದು NADH ಪ್ಲಸ್ H+ ಇಂದ 3 ATP ಫಾರ್ಮೇಶನ್ ಮಾಡಬಹುದು. ಒಂದು FADH2 ಇಂದ 2 ATP ಫಾರ್ಮೇಶನ್ ಮಾಡಬಹುದು. ಸೊ ಎಲ್ಲಿ ಫಾರ್ಮೇಶನ್ ಆಗುತ್ತೆ, ಇವು ಯಾವ ತರ ಕನ್ವರ್ಟ್ ಆಗುತ್ತೆ ಅಂತ ನೋಡಿದಾಗ, ಎಲ್ಲೆಲ್ಲಿ NADH ಮತ್ತೆ FADH2 ಫಾರ್ಮೇಶನ್ ಆಗಿದೆಯೋ ಅವೆಲ್ಲ ಏನಾಗುತ್ತೆ, ಈ ಕ್ರಿಸ್ಟಲ್ಗಳು ಇನ್ನರ್ ಮೆಂಬ್ರೇನ್ ಆಫ್ ದ ಮೈಟೋಕಾಂಡ್ರಿಯಾ ಹತ್ರ ಬರ್ತವೆ. ಅಲ್ಲಿ ಬಂದು ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ETC ಅಂತ ಕರಿತೀವಿ. ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ತೀವಿ. ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಮುಖಾಂತರ ಏನಾಗುತ್ತೆ, ಆಕ್ಸಿಡೇಷನ್ ಅಕ್ಕರ್ ಆಗಿ ಅಲ್ಲಿಂದ ಹೈಡ್ರೋಜನ್ ಅಯಾನ್ಸ್ ನ ಮತ್ತೆ ವಾಪಸ್ ಕೊಟ್ಟು ಎಲೆಕ್ಟ್ರಾನ್ಸ್ ನ ರಿಲೀಸ್ ಮಾಡಿ ನಮಗೆ ATP ಫಾರ್ಮೇಶನ್ ಗೆ ಹೆಲ್ಪ್ ಮಾಡುತ್ತೆ. ಈ NADH+ ಕೂಡ ಏನಾಗುತ್ತೆ, ಇನ್ನರ್ ಮೆಂಬ್ರೇನ್ ಆಫ್ ಮೈಟೋಕಾಂಡ್ರಿಯಾ ಹತ್ರ ಬರುತ್ತೆ. ಇದು ಕೂಡ ಇನ್ನರ್ ಮೆಂಬ್ರೇನ್ ಆಫ್ ಮೈಟೋಕಾಂಡ್ರಿಯಾ ಹತ್ರ ಬರುತ್ತೆ. ಇದು ಕೂಡ ಇನ್ನರ್ ಮೆಂಬ್ರೇನ್ ಆಫ್ ಮೈಟೋಕಾಂಡ್ರಿಯಾ ಮೇಲೆ ಬರುತ್ತೆ. ಇದು ಕೂಡ ಇನ್ನರ್ ಮೆಂಬ್ರೇನ್ ಆಫ್ ಮೈಟೋಕಾಂಡ್ರಿಯಾ ಮೇಲೆ ಬರುತ್ತೆ. ಬಂದಿದ್ದಾದ್ಮೇಲೆ ಏನಾಗುತ್ತೆ, ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಅಕ್ಕರ್ ಆಗುತ್ತೆ. ಇವಾಗ ನೋಡೋಣ. ಇವಾಗ ಒಂದು ಗ್ಲೈಕೋಲೈಸಿಸ್, ಮತ್ತೆ ಇನ್ನೊಂದು ಹೇಳ್ಬೇಕು. ಇವಾಗ ಗ್ಲೈಕೋಲೈಸಿಸ್ ಅಕ್ಕರ್ ಆಯ್ತು ಅಂದ್ರೆ ಗ್ಲೂಕೋಸ್ ಇಂದ ಪೈರುವೇಟ್ ಆಯ್ತು. ಮತ್ತೆ ಇವಾಗ ಈ ಪೈರುವೇಟ್ ಇಂದ ಏನಾಯ್ತು, ಅಸಿಟೈಲ್ CoA ಆಯ್ತು. ಈ ಅಸಿಟೈಲ್ CoA ಇಂದ ಮತ್ತೆ ಕ್ರೆಬ್ ಸೈಕಲ್ ಆಯ್ತು. ಈ ಕ್ರೆಬ್ ಸೈಕಲ್ ಮತ್ತೆ ಗ್ಲೈಕೋಲೈಸಿಸ್ ಮತ್ತೆ ಒಂದು ರಿಯಾಕ್ಷನ್ ಆಗ್ತಿದೆ, ದಟ್ ಇಸ್ ಫಾರ್ಮೇಶನ್ ಆಗ್ತಿದೆ ಅಸಿಟೈಲ್ CoA ಅಂತ. ಆ ರಿಯಾಕ್ಷನ್ ಏನಿದೆ ಅದನ್ನ ಲಿಂಕ್ಡ್ ರಿಯಾಕ್ಷನ್ ಅಂತ ಕರಿತೀವಿ. ಅಂದ್ರೆ ಇವಾಗ ಗ್ಲೂಕೋಸ್ ಇಂದ ಪೈರುವೇಟ್ ಇಂದ ಅಸಿಟೈಲ್ CoA, ಆಮೇಲೆ ಕ್ರೆಬ್ ಸೈಕಲ್. ಇಲ್ಲಿ ಗ್ಲೈಕೋಲೈಸಿಸ್ ನಡೆದಿದೆ, ಈ ಒಂದು ಪ್ರಾಸೆಸ್. ಇದೇನಾಗಿದೆ, ಕ್ರೆಬ್ ಸೈಕಲ್ ನಡೆದಿದೆ. ಈ ಮಧ್ಯ ಆಗ್ತಿರೋ ರಿಯಾಕ್ಷನ್ ಲಿಂಕ್ಡ್ ರಿಯಾಕ್ಷನ್. ಬಿಕಾಸ್ ಯಾಕಂದ್ರೆ 2 ಪ್ರಾಸೆಸ್ ನ ಲಿಂಕ್ ಮಾಡ್ತಿರೋದ್ರಿಂದ ಇದು ಲಿಂಕ್ಡ್ ರಿಯಾಕ್ಷನ್ ಅಂತ ಕರಿತೀವಿ. ಆ ಲಿಂಕ್ಡ್ ರಿಯಾಕ್ಷನ್ ಪ್ರಾಡಕ್ಟ್ ಅಸಿಟೈಲ್ CoA. ಓಕೆ. ಇವಾಗ ಗ್ಲೈಕೋಲೈಸಿಸ್ ಇಂದ ಕೂಡ ಏನಾಯ್ತು, NADH ಪ್ಲಸ್ H+ ಫಾರ್ಮೇಶನ್ ಆಯ್ತು. ಮತ್ತೆ ಲಿಂಕ್ಡ್ ರಿಯಾಕ್ಷನ್ ಇಂದ ಕೂಡ ಏನಾಯ್ತು, NADH ಪ್ಲಸ್ H+ ಫಾರ್ಮೇಶನ್ ಆಯ್ತು. ಮತ್ತೆ ಇವಾಗ ಕ್ರೆಬ್ ಸೈಕಲ್ ಇಂದ ಏನಾಯ್ತು, 2 ಫಾರ್ಮೇಶನ್ ಆಯ್ತು. ಒಂದು NADH ಪ್ಲಸ್ H+, ಇನ್ನೊಂದು FADH2 ಅಂತ. ಇವಾಗ ಇವು 3 ಏನಿದೆ, ಇವು 3 ಕೂಡ ಏನಾಗುತ್ತೆ, ಇನ್ನರ್ ಮೆಂಬ್ರೇನ್ ಆಫ್ ಮೈಟೋಕಾಂಡ್ರಿಯಾ ಮೇಲೆ ಹೋಗುತ್ತೆ. ಅಲ್ಲಿಂದ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಆಗುತ್ತೆ. ಅಂದ್ರೆ ಇವಾಗ ಈ NADH
ಪ್ಲಸ್ H ಪ್ಲಸ್ ಏನಾಗಿದೆ ಅದು ಮತ್ತೆ ಆಕ್ಸಿಡೇಷನ್ ಅಕ್ಕಾರಾಗಿ NAD ಪ್ಲಸ್ ಪ್ಲಸ್ 2H ಫಾರ್ಮೇಶನ್ ಆಗುತ್ತೆ. ಈ FADH2 ಕೂಡ FAD ಪ್ಲಸ್ 2H ಫಾರ್ಮೇಶನ್ ಆಗುತ್ತೆ. ಅರ್ಥ ಆಯ್ತಾ? 2H ಫಾರ್ಮೇಶನ್ ಆಗುತ್ತೆ. ಇವಾಗ ಈ 2H ಏನಿದೆ, ಈ 2H ಪ್ಲಸ್ 2 ಎಲೆಕ್ಟ್ರಾನ್ ಏನ್ ರಿಲೀಸ್ ಆಗಿರ್ತವೆ, ಇದು ಅರ್ಧ ಆಕ್ಸಿಜನ್ ಜೊತೆ ಕಂಬೈನ್ ಆದಾಗ ಇದೇನಾಗುತ್ತೆ, ವಾಟರ್ ಫಾರ್ಮೇಶನ್ ಆಗುತ್ತೆ. ರೈಟಾ? ಸೊ ಈ ತರ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಅಲ್ಲಿ ಆಗ್ತವೆ. ಇಲ್ಲಿ ATP ಏನಿದೆ ಅದು ಡೈರೆಕ್ಟ್ ಎನರ್ಜಿ ಅಂತ ಕರಿತೀವಿ. ಓಕೆನಾ? ಸೊ 2 ತರ ಎನರ್ಜಿ ಇವಾಗ ಗ್ಲೂಕೋಸ್ ನ ಯೂಸ್ ಮಾಡಿಕೊಂಡು ಗ್ಲೂಕೋಸ್ ನ ಆಕ್ಸಿಜನ್ ನ ಪ್ರೆಸೆನ್ಸ್ ಅಲ್ಲಿ ಆ ಗ್ಲೂಕೋಸ್ ನ ಬ್ರೇಕ್ ಡೌನ್ ಮಾಡಿ ಸೊ ಅದರಲ್ಲಿ ನಾವು CO2 ವಾಟರ್ ಎನರ್ಜಿನ ರಿಲೀಸ್ ಮಾಡ್ತಾ ಇದ್ದೀವಿ. ಆ ಎನರ್ಜಿ ಏನಿದೆ, ಆ ಎನರ್ಜಿಲಿ 2 ತರ ಎನರ್ಜಿನ ನೋಡಿದ್ವಿ. ಒಂದು ATP, ಒಂದು NADH ಪ್ಲಸ್ H ಪ್ಲಸ್ ಮತ್ತೆ FADH2 ಅಂತ. ಇಲ್ಲಿ ATP ಏನಿದೆ ಇದನ್ನ ನಾವು ಡೈರೆಕ್ಟ್ ಎನರ್ಜಿ ಅಂತ ಕರೆದ್ರೆ, ಇದನ್ನ ನಾವು ಇಂಡೈರೆಕ್ಟ್ ಎನರ್ಜಿ ಅಂತ ಕರಿತೀವಿ. ಈ ಪ್ರಾಸೆಸ್ ನಾವು ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೋರಿಲೇಷನ್ ಅಂತ ಕರೆದ್ರೆ, ಈ ಒಂದು ಪ್ರಾಸೆಸ್ ನಾವು ಆಕ್ಸಿಡೇಟಿವ್ ಫಾಸ್ಫೋರಿಲೇಷನ್ ಅಂತ ಕರಿತೀವಿ. ಓಕೆ, ದಿಸ್ ಇಸ್ ಅಬೌಟ್ ದ ಬೇಸಿಕ್ಸ್ ಆಫ್ ದಿಸ್ ಲೆಸನ್. ಇಲ್ಲಿ ತಿಳ್ಕೊಬೇಕಾಗಿರೋದು ಎಲ್ಲೆಲ್ಲಿ ಯಾವ್ದಾಗುತ್ತೆ, ATP ಏನು, NADH ಪ್ಲಸ್ ಮತ್ತೆ FADH2 ಏನು ಅಂತ. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿಸ್ ಲೆಕ್ಚರ್. ಥ್ಯಾಂಕ್ ಯು.